ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಗುರುವಾರ. ಮತ್ತೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಮಾಡಿದ್ದು, ಹಾಗೆ ಗೋಲ್ಡ್ ಚೈನು ಬಿಡಿಸ್ಕೊಂಡಿದೀವಿ, ಹಾಕಿದ್ವಿ. ಒಡವೆ ಮಾಡ್ತಾ ಇದ್ದಾರೆ. ಸಾನು ಆಟ ಆಡ್ತಾ ಇದ್ದ ದೇವಸ್ಥಾನ ಕೊಟ್ಟಿದ್ದಾರೆ. ರಾಮ 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 ಬಿಡು ಬಿಡು. ರಾಮ 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 ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ. ಹಾಗೆ ಹೋಗ್ತಾ ದಾರಿಲಿ ಸೂರ್ಯ ಮುಳುಗಿತ್ತಲ್ಲ, ಎಲ್ಲ ಗಿಡ ಮರಗಳ ಮಧ್ಯ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಂಪುಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಹಂಗೇನೆ ಹಾಗೆ ಹೋಗ್ತಾ ಇಲ್ಲಿ ಶಿವನ್ ದೇವಸ್ಥಾನ ಕಾಣಿಸುತ್ತೆ, ಸಿಗಬದ್ದಿ ಅಂತ ಹೇಳ್ಬಿಟ್ಟು. ಇಲ್ಲಿ ದೇವಸ್ಥಾನ ಒಂದೇ ಇರೋದು, ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ನಾವು ಅದ್ರ ಕೈ ಮುಕ್ಕೊಂಡು ಹೋದ್ವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು. ಇವಾಗ ಭದ್ರಾವತಿಗೆ ಎಂಟರ್ ಆದ್ವಿ. ಇದು ಹೊಸ್ದಾಗಿ ಅಂಬೇಡ್ಕರ್ ಅವ್ರದ್ದು ಆರ್ಚ್ ಹೊಸ್ದಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಇತ್ತು, ಅದನ್ನ ತೆಗೆದ್ಬಿಟ್ಟು ಇವಾಗ ಈ ತರ ನಿಂತಿರೋ ಸ್ಟ್ಯಾಚು ಮಾಡಿದ್ದಾರೆ. ಅಲ್ಲೇ ಮುಂದಕ್ಕೆ ಹೋದ್ರೇನೆ ಸಾಯಿಬಾಬಾ ದೇವಸ್ಥಾನ, ಅಲ್ಲಿ ಎಕ್ಸಿಬಿಷನ್ ಬೇರೆ ಹಾಕಿದ್ರು. ಹಾಗೆ ನೋಡ್ಕೊಂಡು ಹೋದ್ವಿ. ಅಲ್ಲಿ ಹೋಗೋಕ್ಕೆಲ್ಲ ಟೈಮ್ ಇರಲಿಲ್ಲ, ನಾವಾಗಲೇ ಲೇಟಾಗಿ ಹೋಗಿದ್ವಿ ದೇವಸ್ಥಾನಕ್ಕೆ, ಹಾಗಾಗಿ ಹೋಗಲಿಲ್ಲ. ಹೊರಗಡೆಯಿಂದನೇ ನೋಡ್ಕೊಂಡು ಹೋದ್ವಿ. ಇದು ವಿಶ್ವೇಶ್ವರಯ್ಯ ಅವರು ಇದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಬರುತ್ತಲ್ಲ, ಆ ರೋಡ್ ಇದು. ಇಲ್ಲಿಂದ ಇವಾಗ ಅದೇ ಎಕ್ಸಿಬಿಷನ್ ಕಾಣುತ್ತೆ, ಇಲ್ಲಿಗೆ ಹೋದ್ವಿ. ಇದು ಅವ್ರದ್ದೇ ಸ್ಟೇಡಿಯಂ, ವಿಶ್ವೇಶ್ವರಯ್ಯ ಸ್ಟೇಡಿಯಂ. ಇದನ್ನು ಹೋಗಿ ಹಂಗೆ ನೋಡ್ಕೊಂಡು ಮುಂದಕ್ಕೆ ಹೋಗಿದ್ದಾಯ್ತು ದೇವಸ್ಥಾನಕ್ಕೆ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ಒಳಗಡೆ ಎಂಟರ್ ಆದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಶಿವ ಸಾಯಿ ಕೃಪಾಧಾಮ ಅಂತ ಇದ್ರು ಹೆಸರು ಹಾಕಿರೋದವರು. ಶಿವನ ಸಾಯಿಬಾಬಾ ಎರಡು ಒಟ್ಟಿಗೆ ಇದ್ದಾವೆ ಇಲ್ಲಿ. ಅಲಂಕಾರ ಮಾತ್ರ ಎರಡು ಕಣ್ಣು ಸಾಲಲ್ಲ ನೋಡೋಕೆ, ಅಷ್ಟು ಚೆನ್ನಾಗಿತ್ತು. ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಒಂದು ಅರ್ಧ ಗಂಟೆ ಅಲ್ಲೇ ಇದ್ವಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟಿದ್ದು. ಆಮೇಲೆ ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ಪೂಜೆ ಆಗ್ತಾ ಇದೆ ಇಲ್ಲಿ. ಸಾಯಿಬಾಬಂಗೆ ಮಾತ್ರ ಪ್ರತಿ ಸಲನೂ, ಸಾಯಿಬಾಬಾ ಆಗಲಿ ಶಿವಂಗಾಗಲಿ, ಪ್ರತಿ ಸಲನೂ ವಿಭಿನ್ನವಾಗಿ ಅಲಂಕಾರ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಆಗಲಿ, ಒಂದು ಸ್ಟಿಕ್ಕರಿಂದ ಹಿಡಿದು ಹಣೆಗೆ ಇದು ಇಡ್ತಾರೆ ಸ್ಟಿಕ್ಕರ್ಗಳು, ಅದು ಡಿಸೈನ್ ಸ್ಟೋನಿಂದೆಲ್ಲ ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡೋಕ್ಕೆ ಅಂತಲೇ ಹೋಗ್ಬೇಕಷ್ಟು ಚೆನ್ನಾಗಿರುತ್ತೆ. ಹಾಗೆ ಮನಸ್ಸಿಗೆ ಸಮಾಧಾನ ಅಂತೆ. ಇದು ಪಲ್ಲಕ್ಕಿಲ್ಲೂ ಸಾಯಿಬಾಬನ ಎತ್ಕೊಂಡು ದೇವಸ್ಥಾನದಲ್ಲೇ ಹಾಲು ಇದೆಯಲ್ಲ, ದೊಡ್ಡ ಹಾಲಿದೆ, ಅಲ್ಲೇ ರೌಂಡ್ ಹಾಕ್ತಾರೆ. 8 ಹಂಗೆ ಪ್ರತಿ ಗುರುವಾರನೂ ಮಾಡ್ತಾರೆ ಅದನ್ನ ಪಲ್ಲಕ್ಕಿ ಉತ್ಸವನ. ವರ್ಷಕ ಬಾಯ್.
ಐತೆಲ್ಲ ಕಟ್ಟಕ್ಕಿಂತ ಫಸ್ಟಿಂದ ಬರ್ತಾ ಇದೀವ. ಇಲ್ಲಿ ದೊಡ್ಡ ಈಶ್ವರನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗೈತೆ ಇದು ನೋಡಕ್ಕೆ. ಹಾಗೆ ಮುಂದೆಗಡೆ ಬಸವಣ್ಣ, ಈ ಕಡೆ ಗಣಪತಿ, ಈ ಕಡೆ ಇವರು ಸುಬ್ರಹ್ಮಣ್ಯನ ಕೂರ್ಸಿದ್ದಾರೆ. ನೋಡಕ್ಕೆ ಒಂದ್ ಚಂದ ಇಲ್ಲಿ ಬಂದ್ರೆ. ರಾಮ್ ರಾಮ್ ಮಾಡಕ್ಕೆ ಅಮ್ಮ ಸಲ ರಾಮ್ ರಾಮ್ ಮಾಡು. ರಾಮ್ ರಾಮ್. ನಿಧಾನ. ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಮನ್ಸಿಗೆ ಸಮಾಧಾನ ಆಯ್ತು. ಹಾಗೆ ಎಲ್ಲ ನೋಡ್ಕೊಂಡು ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಮತ್ತೆ ಬಂದು ಅದೇ ಎಕ್ಸಿಬಿಷನ್ ನಡೀತಿತ್ತಲ್ಲ, ಅದೇ ದಾರಿಲಿ ಹೋಗ್ತಿದ್ವಿ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಹಾಗೆ ಅಲ್ಲಿ ಬಸವೇಶ್ವರ ವೃತ್ತಕ್ಕೆ ಹೋಗಿ ತಟ್ಟೆ ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ, ತಿನ್ಕೊಂಡು ಹಾಗೆ ಕುಶಾಲುಗೆ ಚಪ್ಪಲಿ ಇದ್ವು ನೋಡಿದ್ವಿ. ಅಲ್ಲಿ ಕುಶಾಲ್ಗೆ ಒಂದ್ ಜೊತೆ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ. ಸಂಜೆ ಮಾಡ್ತಿದ್ದೀರಾ ವ್ಯಾಪಾರನ? ಇವರು ಸ್ಕೂಲ್ಗೆ ಹೋಗಲ್ವಾ ಅಂತ ಕೇಳ್ತಾ ಇದ್ದೆ ಅವ್ರಿಗೆ. ಸಾಕೇನಪ್ಪ? ಉದ್ದ ಆಯ್ತಾ? ಅದೇ ಇರ್ಲಿ. ಹಾಗೆ ಹುಡುಗರು ಪಕ್ಕದಲ್ಲಿ ಅಂಗಡಿ ಹಾಕೊಂಡಿದ್ರು, ಅವ್ರ ಅಪ್ಪನ ಜೊತೆಲಿ ಇದ್ರು ಅವರು. ಒಂದ್ ಸಣ್ಣ ಚಾಕು, ಇದು ಪಾತ್ರೆ ತಿಕ್ಕೋ ಬ್ರಷು, ಆಮೇಲೆ ಪೇಸ್ಟ್ ಎಲ್ಲ ಹಾಕಿಡೋದನ್ನ ತಗೊಂಡ್ವಿ. ಹಾಗೆ ಒಂದ್ 4 ಕ್ಲಿಪ್ಪು ಚೆನ್ನಾಗಿದ್ವಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಹಾಗೆ ಸರ ಮಾಡಕ್ ಹಾಕಿದ್ವಿ, ಇದು 1.5 ತೊಲ ಇದೆ. ಇದನ್ನು ಬಿಡಿಸ್ಕೊಂಡ್ ಬಂದ್ವಿ, ಹಂಗೆ ತಗೊಂಡ್ಬಂದ್ವಿ. ಅಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ, ತುಂಬಾ ಟ್ರಾಫಿಕ್ ಇತ್ತು ಅಂತ ಹೇಳ್ಬಿಟ್ಟು. ಇದು 1 ತಿಂಗಳಾಯ್ತು ಮಾಡಕ್ ಹಾಕಿದ್ವಿ. ಬಿಡಿಸ್ಕೊಂಡ್ ಬಂದಿದ್ದಾಯ್ತು. ಆಮೇಲೆ ಶುಕ್ರವಾರ ಮೊಳಕೆ ಕಟ್ಟಿದ್ದು ಹೆಸರು ಕಾಳು ಹಾಗೆ ಶೇಂಗಾ ನೆನೆಸಿಟ್ಟಿದ್ದೆ, ಅದನ್ನ ಸ್ವಲ್ಪ ಸ್ಟೀಮ್ ಮಾಡಿ ಉಪ್ಪಾಕಿ ಸ್ಟೀಮ್ ಮಾಡಿ ಅದನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಕಟ್ಟಿದ್ದೀನಿ. ಹಾಗೆ ಪುಳಿಯೋಗರೆ ಬೇಕು ಅಂತ ಹೇಳಿದ ಶಂಕರ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಅನ್ನ ಕಲಸಿ ಈ ಅವ್ರಿಗೂ ಸ್ಕೂಲ್ಗೆಲ್ಲ ಕಳ್ಸಿ ಹೋದ್ರು ಅವರು ಸ್ಕೂಲ್ಗೆ. ಆಮೇಲೆ ಗದ್ದೆಯಲ್ಲಿ ಕೂಲರ್ ಕೆಲ್ಸಕ್ಕೆ ಹೋಗಿದ್ರು, ನಾಟಿ ಹಚ್ತಿದ್ದಾರೆ ಭತ್ತದ್ದು. ಹಾಗಾಗಿ ಊಟ ತುಂಬ್ಕೊಂಡು ಅವ್ರಿಗೂ ನೀರು ಊಟ ಕೊಟ್ಟು ಬರೋಣ, 4 ಜನ ಇದ್ರು ಅಂತ ಹೇಳ್ಬಿಟ್ಟು ಹೋಗಿ ಅವ್ರಿಗೂ ಊಟ ಎಲ್ಲ ಕೊಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ವೆಹಿಕಲ್ ಹೊರಟಿದ್ದಾಯ್ತು. ಸೂರ್ಯ ಹೆಗಲ ಹಿಂದೆ ಇರಿಸು, ಕೈಗೆತ್ತಿಕೊಳ್ಳೊರಗ ಬಿಲ್ಲು, ಊಳೆತ್ತಿ ನುಗ್ಗಿ ನೀನಿಲ್ಲು. ರೈತ ನೀನೇ ದೇಶ, ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ. ಊಟ ಆಗ್ಲೇ ಎಲ್ಲ ಹೊಡಿತಾ ಇದ್ರು. ಆಗ್ಲೇ ಒಂದ್ ಮಕ ಹೊಡೆದು ಬದ ಎಲ್ಲ ಕೆತ್ತಿ ಮತ್ತೆ ಹೊಸ ಬದ ಹಾಕ್ತಾರೆ. ಅದು ಬದ ಎಲ್ಲ ಕಡ್ದಿದ್ದು ಆಗಿತ್ತು. ಹೊಸ ಬದ ಹಾಕ್ತಾ ಇದ್ರು.
ಅವರೊಳ್ಳೆ ಒಂದು ಮಕ್ಕ ಹೊಡೆದಿದ್ರು, ಅದು ಸರಿ ಹೋಗಿಲ್ಲ ಅಂತ ಹೇಳಿ ಮತ್ತೆ ಅದು ಕೆಸರು ಭಾಳ ಮೆತ್ತಗಿರ್ಬೇಕು, ಹುಲ್ಲು ಲವ್ ಗಟ್ಟಿ ಎಲ್ಲ ಇರಂಗಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ರೌಂಡ್ ಹೊಡಿತಾ ಇದ್ರು. ಇದು ನಮ್ಮ ಮಾಮ ಮತ್ತು ಅವ್ರ ಜೊತೆಗೆ ಇನ್ನು 3 ಜನ ಕೆಲ್ಸದವ್ರಿದ್ರು. ನಮ್ಮ ಮಾಮಂಗಾಗಲೇ ಒಂದು 70 ವರ್ಷದ ಮೇಲೆ ಆಗೈತೆ. ಎಷ್ಟು ವರ್ಷ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಆಗಲೇ ಒಂದು 70 ವರ್ಷದ ಮೇಲೆ ಆಗೈತೆ ಅವ್ರಿಗೆ. 70 ವರ್ಷ ಏನೋ ಇರಬೇಕು. ಕೇಳಿ ಹೇಳ್ತೀನಿ ನೆಕ್ಸ್ಟ್ ಟೈಮು. ಅವರು ಇವಾಗ್ಲೂ ಹಂಗೆ ಕೆಲಸ ಮಾಡೋದ್ರಲ್ಲಿ ಮಾತ್ರ ಹುಡುಗರು ಕೆಲಸ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಊಟ ಎಲ್ಲ ಹಾಕ್ಕೊಟ್ಟೆ ಅವ್ರಿಗೆ, ಊಟ ಮಾಡ್ತಾ ಇದ್ರು. ಆಮೇಲೆ ಮುಳ್ಳು ಚುಚ್ಕೊಂಡ್ಬಿಟ್ಟಿದ್ದು ನೋಡಿಲ್ಲ, ಅದು ವಿಡಿಯೋ ಇದಾಗಿತ್ತು ಅಂತ ಹಾಕಿದ್ದೀನಿ ಇಲ್ಲಿ. ಇವರೇ ನಮ್ಮ ಮಾಮ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇಗ ಆಗಬೇಕು. ನಡೀರೋ, ಊಟ ಮಾಡುತ್ತಾ ಇದ್ದಾರೆ ಅವ್ರು, ನಡೀರೋ ಹೋಗೋಣ ಅಂತ ಹೇಳ್ತೀನಿ ಇದ್ದಾರೆ. ಊಟ ಎಲ್ಲ ಮಾಡಿ ನೀರೆಲ್ಲ ಕುಡ್ಕೊಂಡು ಅದೆಲ್ಲ ಟ್ಯಾಕ್ಟರ್ ಬಂದಿದೆಯಲ್ಲ ಅದನ್ನು ಮನೆಯವರಿಗೆ ಕಟ್ಟು ಅಂತ ಹೇಳ್ತಾ ಇದ್ನು. ಅವರು ಡೀಸೆಲ್ ತರಕ್ಕೆ ಹೋಗ್ಬೇಕಿತ್ತು, ಹಂಗಾಗಿ ಕಟ್ಟಕ್ಕೆ ಹೋಗಿಲ್ಲ. ಆಮೇಲೆ ಬಂದು ಕಟ್ತೀನಿ ಅಂತ ಹೇಳ್ತಾ ಇದ್ರು ಅವರು. ಹಾಗೆ ಸೊಪ್ಪೆಲ್ಲ ಬಿಟ್ಟಿತ್ತು, ನೋಡಿದೆ, ಕಿತ್ಕೊಳ್ಳೋಕೆ ಟೈಮ್ ಇರಲಿಲ್ಲ, ಹಾಗಾಗಿ ಬಟ್ಟೆ ಆಗಿದೆ. ಇವಾಗೆಲ್ಲ ಕೆಲಸ ಮಾಡೋಕ್ಕೆ ಗಂಡು ಮಕ್ಕಳು, ಮಕ್ಕಳು ಇರ್ತಾರಲ್ಲ, ಅವ್ರು ಸಿಗಲ್ಲ. ಇದೆಲ್ಲ ಇವರೇ ಹಳೆ ಕಾಲದಲ್ಲಿ ಏನು ಮಾಡಿದ್ರು ನೋಡ್ಗದ್ದೆ ಕೆಲಸ ಅವರೇ ಮಾಡೋದು. ಇಲ್ಲಿ ತೋಟದಲ್ಲೆಲ್ಲ ಇವಾಗ ಏನು ಬೆಳೆಯಲ್ವಲ್ಲ, ಹಂಗಾಗಿ ಮಳೆ ಇಲ್ವಲ್ಲ, ದನಿಗೆ ಅಂತ ಹೇಳಿ ಹಸುಗಳಿಗೆ ಜೋಳ ಹಾಕೊಂಡಿರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.